ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಶಾಕ್ ಎದುರಾಗ್ತಾ ಇದೆ. ಇದೀಗ ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆಯಾಗ್ತಾ ಇದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿ ಹೆಚ್ಚಳ ಆಗಿದೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಏರಿಕೆ ಆಗ್ತಾ ಇದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಹೆಚ್ಚಳವನ್ನ ಕಂಡಿದೆ. ದೆಹಲಿಯಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 3071 ರೂಪಾಯಿ ಇದೆ. ಇನ್ನು ದೆಹಲಿಯಲ್ಲಿ ಈ ಹಿಂದೆ ವಾಣಿಜ್ಯ ಸಿಲಿಂಡರ್ ಬೆಲೆ 2078.50 ರೂಪಾಯಿ ಇತ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಬಳಿಕ ಮೂರನೇ ಸಲ ಸಿಲಿಂಡರ್ ಬೆಲೆ ಹೆಚ್ಚಳ ಆಗ್ತಾ ಇರುವಂತದ್ದು. ಮಾರ್ಚ್ನಲ್ಲಿ 144 ರೂಪಾಯಿ ಹೆಚ್ಚಳ ಆಗಿತ್ತು. ಏಪ್ರಿಲ್ 1ರಂದು 200 ರೂಪಾಯಿ ಹೆಚ್ಚಳ ಆಗಿದೆ. ಇಂದು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿಗೆ ಹೆಚ್ಚಳವನ್ನ ಕಂಡಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು. ಯುದ್ಧ ಆದ ಬಳಿಕ ಶುರುವಾದ ಬಳಿಕ ಮೂರನೇ ಬಾರಿ ಇದೀಗ ಎಲ್ಪಿಜಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ರು ಜನರು ಬೆಲೆ ಏರಿಕೆಯಿಂದ. ಇದೀಗ ಮತ್ತೊಮ್ಮೆ ಹೆಚ್ಚಳ ಆಗಿರುವಂಥದ್ದು. ಅದು ಕೂಡ ತಿಂಗಳ ಶುರುವಿನಲ್ಲೇ ಈ ರೀತಿಯಾದಂತಹ ಬೆಲೆ ಏರಿಕೆಯ ಶಾಕ್ ಜನರಿಗೆ ಎದುರಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಜನರು ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಮೊದಲಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಜಾಸ್ತಿ ಆಗಿತ್ತು ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲೇ ಒಂದು ಇದರಲ್ಲಿ ಎಲ್ಲೋ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಇದೀಗ ಮತ್ತೊಮ್ಮೆ ಅಫಿಷಿಯಲಿ ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಗ್ರಾಹಕರು ಕೂಡ ಈ ಒಂದು ಸಂದರ್ಭದಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿನಿಂದ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಏರಿಕೆಯನ್ನ ಕಂಡಿರುವಂಥದ್ದು. ಗ್ಯಾಸ್ ಪ್ರೈಸ್ ಶಾಕ್ ಅನ್ನ ಕೊಡ್ತಾ ಇದೆ. ತಿಂಡಿ ತಿನಿಸುಗಳ ರೇಟ್ ಹೈಕ್ ಆಗುವಂತಹ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಒಂದ್ ಕಡೆನಲ್ಲಾದ್ರೆ ಇನ್ನೊಂದ್ ಕಡೆನಲ್ಲಿ ದರ ಏರಿಕೆಯ ಬರೆ ಕೂಡ ಜನರ ಮೇಲೆ ಬೀಳ್ತಾ ಇರುವಂಥದ್ದು. 993 ರೂಪಾಯಿಗೆ ಹೆಚ್ಚಳವನ್ನ ಕಂಡಿದೆ. ಗುರುಗ್ರಾಮದಲ್ಲಿ ಪ್ರಸ್ತುತ ದರ ಇದೀಗ 3153 ರೂಪಾಯಿ ಇದೆ. ಹೆಚ್ಚಿನದಾಗಿ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇತ್ತು. ಅದೇ ಇದೀಗ ದರ ಏರಿಕೆಯ ಬರೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಏಕಾಏಕಿ 991 ರೂಪಾಯಿ ಹೆಚ್ಚಳವನ್ನ ಕಂಡಿರುವಂಥದ್ದು. ಬೆಂಗಳೂರಿನಲ್ಲಿ 2162 ಇದ್ದಂತಹ ಬೆಲೆ ಇದೀಗ 3153ಕ್ಕೆ ಏರಿಕೆಯನ್ನ ಕಂಡಿದೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್ ಅನ್ನು ಕೊಡಲಾಗ್ತಾ ಇರುವಂಥದ್ದು. ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಏರಿಕೆ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದ ಬಳಿಕ ಇದೀಗ ಮೂರನೇ ಬಾರಿ ಹೆಚ್ಚಳ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ 2162 ಇದ್ದಂತಹ ಬೆಲೆ ಇದೀಗ 3153ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 3153 ರೂಪಾಯಿಗೆ ಹೆಚ್ಚಳವನ್ನು ಕಂಡಿರುವಂಥದ್ದು. ಬೆಂಗಳೂರಿನಲ್ಲಿ ಈ ಹಿಂದೆ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 2162 ರೂಪಾಯಿ ಇತ್ತು. ಇದೀಗ ಏರಿಕೆಯನ್ನ ಕಾಣ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 991 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇನ್ನು 2162 ಇತ್ತು. ಆದರೆ ಇದೀಗ ಆಗಿರುವಂಥದ್ದು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಂಗಳೂರಿನಲ್ಲಿ ಹಿಂದೆ ಇದ್ದಿದ್ದಂಥದ್ದು 2162 ರೂಪಾಯಿ. ಇದೀಗ ಹೆಚ್ಚಳ ಆಗಿದೆ. 991 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಜನರು ತತ್ತರಿಸಿ ಹೋಗಿದ್ರು. ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಎಷ್ಟೋ ಕಡೆನಲ್ಲಿ ಒಳ್ಳೊಳ್ಳೆ ಹೋಟೆಲ್ಗಳು ಬಂದ್ ಮಾಡಿ ಸಪ್ರೇಟ್ ಆಗಿ ಗ್ಯಾಸ್ ಬಿಲ್ಲನ್ನು ಕೂಡ ಕೊಡ್ತಾ ಇದ್ರು. ಯಾಕಂತಂದ್ರೆ ಗ್ಯಾಸ್ ಅಭಾವ ಅನ್ನೋದು, ಅದರಲ್ಲೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡಿದ್ರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧದ ಪರಿಣಾಮವಾಗಿ ಇದೀಗ ಮತ್ತೊಮ್ಮೆ ಹೆಚ್ಚಳ ಆಗಿರುವಂಥದ್ದು ದರ ಅನ್ನೋದು. ಈ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲೇ ಪ್ರತ್ಯೇಕವಾಗಿ ಬಿಲ್ಗಳಲ್ಲಿ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಬಿಲ್ಲನ್ನು ಕೂಡ ಆಗ್ತಾ ಇದ್ರು. ಇನ್ನಿದೀಗ ದರ ಏರಿಕೆ ಆಗಿದೆ. ಹೋಟೆಲ್ ಮಾಲೀಕರು ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕು. ಕೇಂದ್ರದಿಂದ ಇದೀಗ ದರ ಏರಿಕೆಯ ಶಾಕ್ ಅನ್ನು ಕೊಡ್ತಾ ಇರುವಂಥದ್ದು. ವಾಣಿಜ್ಯ ಗ್ಯಾಸ್ ದುಬಾರಿ ಆಗ್ತಾ ಇದೆ. ಮುಂಬೈನಲ್ಲಿ 993 ರೂಪಾಯಿ ಹೆಚ್ಚಳ ಆಗಿದೆ. ಚೆನ್ನೈನಲ್ಲಿ 993 ರೂಪಾಯಿ ಹೆಚ್ಚಳ ಆಗಿದೆ.
ಇನ್ನು ಬೆಂಗಳೂರಿನಲ್ಲಿ 991 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಈ ಹಿಂದೆ ಬೆಂಗಳೂರಿನಲ್ಲಿ ಕೇವಲ 2162 ರೂಪಾಯಿ ಇತ್ತು. ಆದರೆ ಈಗ ಪ್ರಸ್ತುತ ದರ ಜಾರಿ ಆಗತ್ತೆ ಇಂದಿನಿಂದಲೇ 3153 ಆಗುವಂಥದ್ದು ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ದರ. ಚೆನ್ನೈನಲ್ಲೂ ಕೂಡ 993 ರೂಪಾಯಿ ಏರಿಕೆಯನ್ನ ಕಂಡಿದೆ. ಹಿಂದೆ 2246 ರೂಪಾಯಿ ಇತ್ತು, ಇದೀಗ 3237 ರೂಪಾಯಿಗೆ ಆಗಿರುವಂಥದ್ದು. ಮುಂಬೈನಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಹಿಂದೆ 2031 ರೂಪಾಯಿ ಇತ್ತು, ಇದೀಗ 993 ರೂಪಾಯಿ ಏರಿಕೆ ಆಗಿದೆ. ಇರಾನ್ ಅಮೆರಿಕ ಯುದ್ಧದ ಬಳಿಕ 3ನೇ ಬಾರಿಗೆ ಬೆಲೆ ಏರಿಕೆ ಆಗಿರುವಂಥದ್ದು. ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿಗೆ ಏರಿಕೆಯಾಗಿದೆ, ಹೆಚ್ಚಳ ಆಗಿದೆ. ಏಪ್ರಿಲ್ 1ರಂದು 2ನೇ ಬಾರಿಗೆ 200 ರೂಪಾಯಿ ಏರಿಕೆಯನ್ನು ಕಂಡಿದೆ. ಇದೀಗ ಮೇ 1ಕ್ಕೆ ಸಿಲಿಂಡರ್ ದರವನ್ನ ಹೆಚ್ಚಿಸಿದೆ ಸರ್ಕಾರ. ವಾಣಿಜ್ಯ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿಗೆ ಏರಿಕೆಯನ್ನ ಕಂಡಿರುವಂಥದ್ದು, ಹೆಚ್ಚಳ ಆಗಿದೆ. 144 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಮಾರ್ಚ್ನಲ್ಲಿ. ಏಪ್ರಿಲ್ 1ರಂದು 2ನೇ ಬಾರಿಗೆ 200 ರೂಪಾಯಿ ಏರಿಕೆಯನ್ನ ಮಾಡಲಾಯಿತು. ಇದೀಗ ಮೇ 1ಕ್ಕೆ ಸಿಲಿಂಡರ್ ದರವನ್ನ ಸರ್ಕಾರ ಹೆಚ್ಚಳ ಮಾಡಿದೆ. 993 ರೂಪಾಯಿಗೆ ಹೆಚ್ಚಳ ಆಗಿದೆ. ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ, ಇದೀಗ ಮೇನಲ್ಲೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಒಟ್ಟು 3 ಬಾರಿ ಬೆಲೆ ಏರಿಕೆ ಆಗಿದೆ ಈಗ ಆಲ್ರೆಡಿ. ಮೇ ತಿಂಗಳ ಶುರುವಿನಲ್ಲೇ 993 ರೂಪಾಯಿ ಏರಿಕೆ ಆಗಿರೋದ್ರಿಂದ ಈಗ ಆಲ್ರೆಡಿ ಹೋಟೆಲ್ ಮಾಲೀಕರು ಗಾಬರಿ ಆಗಿದ್ದಾರೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಒಂದು ರೀತಿಯಾದಂತಹ ಸಮಸ್ಯೆಯಿಂದ ಲಾಸ್ನಲ್ಲಿದ್ವು ಎಲ್ಲ ಹೋಟೆಲ್ಗಳು, ಕ್ಲೋಸ್ ಮಾಡಿದ್ದವು, ಇನ್ಕಮ್ ಬರ್ತಾ ಇರಲಿಲ್ಲ, ಇನ್ಕಮ್ ಸೋರ್ಸ್ ಅನ್ನೋದೇ ಸ್ಟಾಪ್ ಆಗಿತ್ತು ಹೋಟೆಲ್ ಉದ್ಯೋಗದವ್ರಿಗೆ. ಆದರೆ ಇದೀಗ ಬೆಲೆ ಏರಿಕೆ ಆಗಿರೋದ್ರಿಂದ ಮತ್ತೊಂದು ಶಾಕ್ ಕೂಡ ಎದುರಾಗ್ತಾ ಇದೆ.